ಮುಂದುವರೆದ ಭಾಗ ಅದು ಫೋನ್ ಏನೋ ಪ್ರಾಬ್ಲಮ್ ಆಗಿ ಡಿಸ್ಕನೆಕ್ಟ್ ಆಯಿತು. ಯಾವುದೋ ಒಂದು ವಿಷಯಕ್ಕೋಸ್ಕರ ವಿಚಾರಕ್ಕೋಸ್ಕರ ಜೀವನದಲ್ಲಿ ಬರ್ತಕ್ಕಂಥ ಆರ್ಥಿಕ, ವೈಯಕ್ತಿಕ ಅಥವಾ ಬೇರೆ ಇನ್ನಿತರ ಆಗ್ತಕ್ಕಂಥ ಪ್ರಾಕೃತಿಕ ವಿಶೇಷವಾಗಿ ಇನ್ನೂ ಭಾಳಷ್ಟು ವಿಧವಾಗಿ ಜೀವನ ಮಾರ್ಪಾಡಾಗ್ತಾ ಹೋಗ್ಬಿಡುತ್ತೆ. ನಾವು ಅನ್ಕೊಳ್ಳೋದೊಂದಾದರೆ ಆಗೋದೊಂದು ಅನ್ನೋ ರೀತಿಯಲ್ಲಿ ಜೀವನ ಹೋಗ್ತಾ ಇರುತ್ತೆ. ಅಂಥ ಪರಿಸ್ಥಿತಿನಲ್ಲಿ ನನ್ನ ಜೀವನ ನಮ್ಮ ಅಜ್ಜಿಯ ಜೊತೆ ಇತ್ತು. ಒಂದಷ್ಟು ವರ್ಷ ನಾನು ನಮ್ಮ ಅಜ್ಜಿಯ ಜೊತೆ ಬೆಳಿಬೇಕಾದಂಥ ಸ್ಥಿತಿ ನಿರ್ಮಾಣ ಆಯಿತು. ಆ ಅಜ್ಜಿ, ನಾವು ಕಂಡಂಥ ನಮ್ಮ ಅಜ್ಜಿ ಏನಿದ್ದಾರೆ, ನಿಜವಾಗ್ಲೂ ಅದು ಆ ಜೀವ ಕಷ್ಟಕ್ಕೋಸ್ಕರನೇ ಹುಟ್ಟಿತ್ತಾ ಅನ್ನುವಂತಹ ಒಂದು ಜೀವನ ವಿಧಾನವನ್ನು ರೂಢಿಸ್ಕೊಂಡ್ಬಿಟ್ಟಿತ್ತು. ಅಂದರೆ ತಾನು ಹುಟ್ಟಿರೋದೇ ಕಷ್ಟಪಡೋದಕ್ಕೆ ಅನ್ನೋ ರೀತಿಯಲ್ಲಿ. ಇನ್ನು ಬಾಲ್ಯದಲ್ಲಿ ಏನಾಗುತ್ತೆ, ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಅದನ್ನು ನೋಡಿದಾಗ ಅರೆ ಈ ಬಾಲ್ಯದಲ್ಲಿದ್ದಾಗ ಏನಾಗುತ್ತೆ, ಯೂಶ್ವಲಿ ನಮಗೇನೂ ಅರ್ಥ ಆಗೋ ಪರಿಸ್ಥಿತಿನಲ್ಲಂತೂ ಇರಲ್ಲ. ಬಟ್ ಅದನ್ನು ನೋಡೋದು, ನಾವು ಕಲ್ತ್ಕೊಳ್ಳೋದಂಥದ್ದು ಏನಿರ್ತದೆ, ಅಜ್ಜಿ ಕಷ್ಟಪಡ್ತಿದ್ದಾಳೆ, ಅಜ್ಜಿ ಕಷ್ಟಪಡ್ತಿದ್ದೆ, ಇದೊಂದೇ ಮೈಂಡು. ಅಂದರೆ ಅವ್ರು ಯಾತಕ್ಕೋಸ್ಕರ ಕಷ್ಟಪಡ್ತಿದ್ರು, ಇಂತಹ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗುತ್ತೆ ಆ ವಯಸ್ಸಿನಲ್ಲಿ. ಆದರೆ ಸರಿಯಾದ ಅರ್ಥವನ್ನು ನಾವು ಕೊಡೋದಕ್ಕೆ ಅಸಮರ್ಥರಾಗಿರ್ತೀವಿ. ಅಜ್ಜಿ ಕಷ್ಟಪಡೋದು ಮಾತ್ರ ನೋಡಿರ್ತೀವಿ, ಯಾತಕ್ಕೆ ಕಷ್ಟಪಡ್ತಾರೆ ಅನ್ನೋದು ನಮ್ಮ ಮನಸ್ಸು ಅರ್ಥೈಸ್ಕೊಳ್ಳೋ. ಅಂದರೆ ವಿದ್ಯೆ, ಎಷ್ಟೇ ವಿದ್ಯೆ ಇದ್ದರೂ ಕೂಡ ಅದರ ಪರಿಪಕ್ವತೆ ಆಗಲಿಲ್ಲ ಅಂದರೆ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗ್ತೀವಿ ಅಂತಕ್ಕಂಥದ್ದು ವಿಶೇಷವಾಗಿ ಗಮನಿಸಬೇಕಿರ್ತಕ್ಕಂಥದ್ದು. ಹಾಗಿದ್ದರೆ ಏನೀ ಅಜ್ಜಿ, ನಮ್ಮ ಅಜ್ಜಿಯನ್ನು ನಮ್ಮ ಊರಿನಲ್ಲಿ ಸ್ಕೂಲ್ ಅಜ್ಜಿ, ಆಯಾ, ಹಾಗೆ ಇಡ್ಲಿ ಅಜ್ಜಿ, ಬೋಂಡ ಅಜ್ಜಿ, ಬಹಳ ಹೆಸರುಗಳಲ್ಲಿ ಕರೀತಾ ಇದ್ದರು. ಯಾಕೆಂದರೆ ನಮ್ಮ ಅಜ್ಜಿ ಬೆಳಗ್ಗೆ ಹಿಂದಿನ ದಿನ ರಾತ್ರಿ ವ್ಯಾಪಾರಕ್ಕೋಸ್ಕರ ನಿದ್ದೆ ಕೆಟ್ಟು ಇಡ್ಲಿ ವ್ಯಾಪಾರವನ್ನು ಮಾಡ್ತಾಯಿದ್ರು. ಬಹಳ ಶ್ರಮಿಸ್ತಿದ್ರು. ರಾತ್ರಿ ಎಲ್ಲ ಇಡ್ಲಿ ಹಿಟ್ಟು ರೆಡಿ ಮಾಡ್ಕೋಬೇಕು, ಮತ್ತು ಬೆಳಗ್ಗೆ ಅರ್ಲಿ ಇನ್ ದ ಮಾರ್ನಿಂಗ್ ಅಷ್ಟೊತ್ತಿಗೆ ಎದ್ದು ಹೈಜಿನಿಕ್ಕಾಗಿ ಮಾಡ್ತಿದ್ಲು. ಆ ಕೊಡೋ ಪದಾರ್ಥಕ್ಕೆ ಯಾವುದು ಕಡಿಮೆ ಇರಬಾರ್ದು, ಅದಕ್ಕೆ ಹಾಕ್ತಕ್ಕಂಥ ಪದಾರ್ಥಗಳನ್ನೆಲ್ಲ ಕೂಡ ಹೀಗೇ ಇರಬೇಕು ಅಂತ. ನಮ್ಮ ಅಜ್ಜಿ ಲಾಭ ಗಳಿಸಿದ್ದೇನೋ ನಾನು ನೋಡಲಿಲ್ಲ ಆಗಲಿ, ಆ ರುಚಿಯನ್ನು ಜನಗಳಿಗೆ ತಲುಪಿಸೋದ್ರಲ್ಲಿ ಮಾತ್ರ ವಿಫಲ ಆಗಲಿಲ್ಲ. ಅಂದರೆ ಎಲ್ಲೂ ಕೂಡ ಹಿನ್ನಡೆ ಹಾಕಲಿಲ್ಲ. ಯಾಕಂದರೆ ನಾನು ಬಾಲ್ಯದಲ್ಲಿ ಭಾಳ ಸೂಕ್ಷ್ಮವಾಗಿ ಎಲ್ಲವನ್ನು ಗಮನಿಸ್ತಾ ಇದ್ದವನು. ಅದೇ ರೀತಿಯಾಗಿ ನಮ್ಮ ಅಜ್ಜಿ ವ್ಯಾಪಾರದಲ್ಲಿ ಲಾಭವೂ ಇಲ್ಲ, ನಷ್ಟವೂ ಇಲ್ಲ, ಅಂತಹ ವ್ಯಾಪಾರ ಮಾಡಿದಂಥದ್ದು. ಆ ನಂತರದಲ್ಲಿ ಏನಾಗ್ತಿತ್ತು ಅಂತಂದರೆ, ಎಷ್ಟೋ ಬಾರಿ ಶಾರ್ಟೇಜ್ ಆಗಿಬಿಡೋದು ತೊಗೊಂಡು ಹೋದಾಗ. ಇಡ್ಲಿ, ಚಟ್ನಿ. ನಾನು ಇನ್ನೂ ಚಿಕ್ಕ ಹುಡುಗ, ಆಗ ಇನ್ನೂ 5ನೇ ಕ್ಲಾಸ್ ಓದ್ತಿದ್ದೆ. ಹಿಂದೆ ಕ್ಯಾರಿಯರ್ ತೊಗೊಂಡು ನಮ್ಮ ಅಜ್ಜಿ ಜೊತೆ ಹೋಗ್ಬೇಕು ಜೊತೆಯಲ್ಲಿ. ಭಾಳ ಕಷ್ಟ ಆಗ್ತಿತ್ತು. ಒಮ್ಮೊಮ್ಮೆ ಕೋಪನೂ ಬರ್ತಿತ್ತು, ನಮ್ಗೆ ಯಾಕೆ ಈ ಥರ ಅಜ್ಜಿ ಹಿಂಗೆಲ್ಲ ಮಾಡ್ತಾಳೆ, ಕಷ್ಟ ಭಾರ ಎತ್ತಕ್ಕಾಗಲ್ಲ, ಹೇಳೋಕ್ಕಾಗಲ್ಲ, ಆ ನೋವುಗಳನ್ನೆಲ್ಲ ನಾವು ಯಾರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ವಲ್ಲ, ಭಾರ ತೆಗೆದು ನೆತ್ತಿ ಮೇಲೆ ಇಡೋಳು, ಅಕ್ಕಿ ಮೂಟೆ ತೊಗೊಂಬ ಇಟ್ಕೊ ನಡಿ. ಅಂದರೆ ಅಜ್ಜಿ ನನಗೆ ಕಷ್ಟ ಕೊಟ್ಟಳು ಅಂತ ನಾನು ಹೇಳ್ತಾ ಇಲ್ಲ. ಆ ವಯಸ್ಸಿನಲ್ಲಿ ನಮಗೆ ಏನಾಗಿರುತ್ತೆ ಅಂತಂದರೆ, ನಮ್ಮ ಕೈಯಲ್ಲಿ ಅದು ಹೊರೆಯೋಕ್ಕಾಗತ್ತಾ ಇಲ್ವಾ ಅನ್ನೋ ಸಂದೇಹ ಇರುತ್ತೆ. ಅಜ್ಜಿ ನಮ್ಮ ಮೇಲೆ ಭಾರ ಜಾಸ್ತಿ ಇಟ್ಬಿಟ್ಲ, ನನ್ನ ಕೈಯಲ್ಲಿ ಎತ್ಕೊಳ್ಳೋಕೆ ಆಗದಿರೋ ಇರೋಷ್ಟು ಭಾರವನ್ನು ನನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಿದ್ದೀನ ಅಂತ. ಕೆಲವೊಮ್ಮೆ ಮನಸ್ಸಿಗೆ ಕೋಪ ಬರ್ತಿತ್ತು, ಕೆಲವೊಮ್ಮೆ ಅದನ್ನು ತೋರ್ಪಡಿಕೆ ಮಾಡ್ಕೊಳ್ಳೋದಕ್ಕೂ ಆಗದೆ ಇರತಕ್ಕಂಥ ಸ್ಥಿತಿ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ಆ ಅಜ್ಜಿ ಅಷ್ಟೆಲ್ಲ ಕಷ್ಟಪಡ್ತಿದ್ದು, ಸಣ್ಣ ಪ್ರಮಾಣದಲ್ಲಿ ಕಷ್ಟವನ್ನು ತೋರಿಸಿದ್ದು, ನಮಗೆ ಕಷ್ಟವನ್ನು ಕೊಟ್ಟಿದ್ದು, ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಕೆ ಪಟ್ಟ ಕಷ್ಟಗಳೇನಿದೆ ಅದೆಲ್ಲವೂ ಕೂಡ ನಮ್ಮ ಭವಿಷ್ಯಕ್ಕೋಸ್ಕರ ಅಂತ ನೆನೆಸ್ಕೊಂಡಾಗ ಕಣ್ಣು ಸಹಜವಾಗಿ ಅದು ಒದ್ದೆ ಆಗೇ ಆಗುತ್ತೆ. ಯಾಕೆಂತಂದರೆ ಇವತ್ತು 2 ವರ್ಷ ಆಯಿತು, ಇವತ್ತು ನೆನೆಸ್ಕೊಂಡಾಗ ಈ ಕ್ಷಣದಲ್ಲಿ ನಾನು ಇಲ್ಲಿ ಕೂತಿದ್ದೀನಲ್ವ, ಇದಕ್ಕೆ ಕಾರಣ ನಮ್ಮ ಅಜ್ಜಿನೇ ಅಲ್ವಾ. ಅಪ್ಪ ಅಮ್ಮ ಇದ್ದಾರೆ. ನಾನು ಒಂದು ವಿಷಯ ಸಹಜವಾಗಿ ಬಹಳ ಡೆಪ್ತಾಗಿ ಸ್ಟಡಿ ಮಾಡಿ ಅರ್ಥ ಮಾಡ್ಕೊಂಡಿದ್ದೇನೆ. ಒಂದು ತುತ್ತು ಅನ್ನ, ಆ ಹೊತ್ತಿನ ಊಟವನ್ನು ನಾವು ತಪ್ಪಿಸಿದ್ರೆ ನಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ. ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಮಧ್ಯಾಹ್ನ ಊಟ ಮಾಡಬೇಕು, ಆ ಹಸಿವಿರ್ತದೆ, ಆ ಊಟವನ್ನು ತಪ್ಪಿಸಿದಾಗ ನಿಮ್ಮ ದೇಹ ಸ್ವಲ್ಪ ಮಟ್ಟಿಗೆ ನಿತ್ರಾಣ ಆಗುತ್ತೆ.
ಅದರ ಎಫೆಕ್ಟ್ ಇನ್ನೆಲ್ಲೋ ಒಂದು ಕಡೆ ತೋರಿಸುತ್ತೆ. ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು, ಇಲ್ಲ ಸರಿಯಾಗಿ ಹೊಟ್ಟೆ ತಿಂದಿಲ್ಲ ಅಂದರೆ ಸಣ್ಣ ಆಗ್ತಕ್ಕಂಥದ್ದು, ಇದೇ ರೀತಿಯಾಗಿ ಬೇರೆ ಬೇರೆಯಾದಂತಹ ಎಫೆಕ್ಟ್ಸು ನಮ್ಮ ದೇಹದ ಮೇಲೆ ಇರುತ್ತೆ. ಆದರೆ ನಮಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಮಕ್ಕಳು ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಸಮಯಕ್ಕೆ ಸರಿಯಾಗಿ ಓದಿಕೊಂಡು, ಅವರು ಆಡಿಕೊಂಡು ಇಲ್ಲ ಮಾಡ್ಕೊಂಡು ಇರಲಿ ಅಂತ ಹೇಳಿ ಹೆಚ್ಚಿನ ಮಟ್ಟಿಗೆ ಶ್ರಮಪಟ್ಟು ಆ ಶ್ರಮದ ಭಾಗವನ್ನು ನಮಗೆ ಕೊಟ್ಟಾಗ ನಾನು ಹೇಳ್ದಂಗೆ ಎಲ್ಲೋ ಒಂದು ಇರುತ್ತೆ. ನಮ್ಗೆ ಯಾರೂ ಹೇಳ್ಕೊಳ್ಳೋರು ಇಲ್ವಲ್ಲ, ನಮ್ಮ ಮೇಲೆ ಯಾಕೆ ಇಷ್ಟು ಶ್ರಮ ಕೊಡ್ತಾಳೆ ಅಜ್ಜಿ ಅಂತ. ಅಜ್ಜಿ ನಮಗೇನು ಶ್ರಮ ಕೊಡಲಿಲ್ಲ, ಆದರೆ ನಮ್ಮ ಅಳತೆಯಲ್ಲಿ ವ್ಯತ್ಯಾಸ ಇರ್ತಿತ್ತು. ಅಜ್ಜಿ ನಮಗೇನೋ ಭಾರ ಕೊಟ್ಬಿಟ್ಲು, ಕಷ್ಟ ಕೊಟ್ಬಿಟ್ಲು ಅಂತ. ಹಾಗೆಲ್ಲ ಇರಲಿಲ್ಲ. ಆದರೆ ಆ ಅಜ್ಜಿ ಇದ್ದಿದ್ದು, ನಮ್ಮನ್ನು ನೋಡಿಕೊಂಡ ವಿಧಾನ, ಇವತ್ತು ಎಷ್ಟೋ ಜನ ನಿಮ್ಮ ಮನೆಗಳಲ್ಲಿ ಅದು ತುಂಬ ದೊಡ್ಡ ಅನುಭವ ರೀ ನನ್ನ ಜೀವನದಲ್ಲಿ. ಆ ವ್ಯಾಪಾರ ಹೇಗೆ ಮಾಡಬೇಕು, ಅದನ್ನು ಯಾವ ರೀತಿ ಎಷ್ಟೋ ಬಾರಿ ದುಡ್ಡು ಕಳ್ಕೊಳ್ಳೋಳು ವ್ಯಾಪಾರದಲ್ಲಿ. ಏಕೆಂದರೆ ಹತ್ತಿರದಿಂದ ನಾನು ನೋಡಿದ್ದೇನೆ. ಆದರೆ ನಮ್ಮ ಹತ್ರ ಹೇಳ್ಕೊಳ್ತಾ ಇರಲಿಲ್ಲ ಆ ನೋವನ್ನು. ಲಾಸ್ ಆಗಿಬಿಡೋದು ಕೆಲವೊಮ್ಮೆ ಆಗಿದೆ. ಏನೋ ಒಂದು ಉದ್ದೇಶ ಇಟ್ಟುಕೊಂಡು ವ್ಯಾಪಾರಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಳು. ಕೆಲವೊಮ್ಮೆ ಈ ಅನಿವಾರ್ಯ ಕಾರಣಗಳಿಂದ, ಆ್ಯಕ್ಟ್ ಆಫ್ ಗಾಡ್ ಅಂತ ಹೇಳ್ತೀವಿ, ನಾವು ಅಂದ್ಕೊಂಡಿದ್ದೆಲ್ಲ ಆಗಲ್ಲ ಜೀವನದಲ್ಲಿ. ಅಂಥ ಸಂದರ್ಭದಲ್ಲಿ ಏನಾಗ್ತಿತ್ತು, ಆ ವ್ಯಾಪಾರದಿಂದ ನಷ್ಟವನ್ನು ಹೊಂದಿರತಕ್ಕಂಥದ್ದಿದೆ. ಈ ಲಾಭ ನಷ್ಟದ ವಿಚಾರ ನನಗೆ ಸಣ್ಣ ವಯಸ್ಸಿನಲ್ಲೇ ಅರ್ಥ ಆಗೋದು. ಏಕೆಂದರೆ ಅಜ್ಜಿ ಯಾವತ್ತೂ ಲಾಭದ ಉದ್ದೇಶದಲ್ಲಿ ವ್ಯಾಪಾರ ಮಾಡ್ತಿರಲಿಲ್ಲ. ಅದು ಅವತ್ತು ಗೊತ್ತಿರಲಿಲ್ಲ ನನಗೆ. ಆ ಅಜ್ಜಿ ಮಾಡ್ತಾ ಇದ್ದಿದ್ದು ತಿಂಡಿ, ಆ ಊಟ, ಅದು ಏನು ಮಾಡಿಕೊಡ್ತಿದ್ಲೋ ಆ ವ್ಯಾಪಾರಕ್ಕೋಸ್ಕರ ಅಂತ ಮಾಡ್ತಾ ಇದ್ದಿದ್ದು, ಅದು ಸಂಪೂರ್ಣ ಮನೆಯ ಊಟದ ರೀತಿಯಲ್ಲೇ ಇರ್ತಿತ್ತು. ಅಂದರೆ ನಾವು ಹೇಗೆ, ಅದು ಬೆಳಗ್ಗೆ ನಮಗೆ ಟಿಫನ್ ಅದೇ ಇರ್ತಿತ್ತು. ಸೊ ಅಂಥ ಸಂದರ್ಭದಲ್ಲಿ ಅದು ಇನ್ನೆಷ್ಟು ಪ್ರಮಾಣದಲ್ಲಿ ಅದರ ಬಗ್ಗೆ ಕೇರ್ ತೊಗೋತಾ ಇದ್ಲು ಅನ್ನೋದನ್ನು ನೋಡಿದವ್ರಿಗೆ ಮಾತ್ರ ಹೇಳೋದಕ್ಕೆ ಸಾಧ್ಯ. ಸೊ ಈಗ ನನಗೆ ಯಾಕೆ ಈ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು ಅಂತಂದರೆ, ಐ ಆಮ್ ಮಿಸ್ಸಿಂಗ್ ಅಜ್ಜಿ ಎ ಲಾಟ್. ನನ್ನ ಬಹಳ ಪ್ರೀತಿಯಿಂದ ನೋಡ್ಕೊಳ್ತಿದ್ಲು, ಬಹಳ ಆಸಕ್ತಿಯಿಂದ ನಮ್ಮನ್ನು ಬೆಳೆಸಿದ್ಲು. ಚೆನ್ನಾಗಿ ಓದಬೇಕು ಮಕ್ಕಳು ಅಂತ ಹೇಳಿ. ಅದಕ್ಕೂ ಮೀರಿ ನಾನು 10th ಎಕ್ಸಾಮ್ ಬರೀಬೇಕಾದ್ರೆ ಐ ನೆವರ್ ಫಾರ್ಗೆಟ್ ದಿಸ್. ಅದು ಶಾಲೆಯಲ್ಲೇ ಇದ್ದಿದ್ದರಿಂದ ಮಕ್ಕಳೆಲ್ಲ ಒಂದಷ್ಟು ಮಟ್ಟಿಗೆ ಕಾಪಿ ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ರೆ, ಎಲ್ಲಿ ನಮ್ಮ ಹುಡುಗ ಈ ಥರ ಮಾಡಿಬಿಡ್ತಾನೋ ಅಂತೇಳಿ. ಅಂದರೆ ಈಸ್ ಇನ್ ದ ಸ್ಕೂಲ್ ಓನ್ಲಿ, ಅವಾಯ್ಡ್ ಮಾಡ್ತಕ್ಕಂಥದ್ದು. ಬೇರೆಯವ್ರಿಗೇನು ತೊಂದರೆ ಆಗುತ್ತೆ ತಲೆ ಕೆಡಿಸ್ಕೊತಿರ್ಲಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ನೀನು ಏನು ಗೊತ್ತೋ ಅದೇ ಬರೀಬೇಕು ಅಂಥೇಳಿ ವಾರ್ನ್ ಮಾಡಿ ಹೋಗ್ತಿದ್ಲು. ಇದೆಲ್ಲ ನೆನೆಸ್ಕೊಂಡು ಎಲ್ಲೋ ಒಂದು ಉತ್ತಮವಾದ ಜೀವನ, ನನ್ನ ಪ್ರಕಾರ ಯಾವುದೋ ಸಾಧನೆ ಬೇಕಾಗಿಲ್ಲ. ಉತ್ತಮವಾದ ಜೀವನ ಅಂತಂದರೆ ನಾನು ನನ್ನ ಊಟವನ್ನು ನನ್ನ ಕಷ್ಟದಿಂದ ತಿಂದು ನಾನು ನೆಮ್ಮದಿಯಾಗಿ ಮಲ್ಕೊಳ್ತೀನಲ್ಲ. ಈ ಅಜ್ಜಿ ಹೇಳ್ಕೊಟ್ಟಿದ್ದು ಒಂದೇ ನನಗೆ, ಬಸವಣ್ಣನವರ ಒಂದು ಏನಿದೆ ಆ ಒಂದು ಹೇಳಿಕೆ, ಕಾಯಕವೇ ಕೈಲಾಸ ಅಂತ. ದುಡಿದು ತಿನ್ನು ಅಷ್ಟೇ, ಇನ್ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಡ. ಅದೊಂದನ್ನು ರೂಢಿಸ್ಕೊಂಬಿಟ್ರೆ ಸಾಕು. ನಮಗೆ ಕೊಟ್ಟಿರ್ತಕ್ಕಂಥ ಭಗವಂತ ಕೊಟ್ಟಿರ್ತಕ್ಕಂಥ ವಿದ್ಯೆ ಏನಿದೆ ಅದನ್ನು ಯಾರ ಕೈಯಲ್ಲೂ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ವಿದ್ಯೆಯ ಪ್ರಮಾಣ ಏನಿದೆ ಅದೇ ನಮ್ಮ ಜೀವನ, ನಿಜ ಜೀವನ. ಸೊ ಸ್ನೇಹಿತರೆ, ನನಗೆ ಯಾಕೋ ಈ ಒಂದು ವಿಡಿಯೋ ಮಾಡಬೇಕು ಅನಿಸ್ತು. ಹಾಗೆ ನಿಮ್ಮ ಮನೆಗಳಲ್ಲಿ ಅಜ್ಜಿಯರು, ತಾತಂದರು, ದೊಡ್ಡವರು ಏನಾದರೂ ಹೇಳಿದ್ರೆ ಅವರು ತುಂಬ ಸಿಂಪ್ಲಿಫೈ ಆಗಿ ಹೇಳ್ತಾರೆ ಜೀವನದ ವಿಧಾನವನ್ನು. ಸ್ವಲ್ಪ ತಾಳ್ಮೆಯಿಂದ ಅವ್ರು ಹೇಳೋದನ್ನು ಕೇಳಿ. ಜಸ್ಟ್ ಗಿವ್ ದ ಮೂಮೆಂಟ್. ಅವ್ರು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ. ಅವರೇ ನಿಮ್ಮ ಮನೆಯ ವಿಜ್ಞಾನಿಗಳು. ಅಂದರೆ ನಿಮಗೆ ಹೇಳಿದ್ರು, ನಿಮಗೆ ಅದನ್ನು ಅನುಭವಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅವರು ಬಹಳ ದೊಡ್ಡ ವಿಷಯವನ್ನು ಸಿಂಪ್ಲಿಫೈ ಆಗಿ ಹೇಳ್ತಾರೆ. ಅದು ಕೋಡಿಂಗ್ ಥರ ಇರುತ್ತೆ. ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ನಿಮಗೆ ಅವ್ರು ಕೊಡ್ತಕ್ಕಂಥ ಅನುಭವ ಬಹಳ ದೊಡ್ಡದು ಜೀವನದಲ್ಲಿ. ಹೀಗಿರು, ಇವ್ರ ಹತ್ರ ಹಾಗಿರು, ಅವ್ರ ಹತ್ರ ಮಾತನಾಡಬೇಕು. ದೊಡ್ಡವ್ರ ಹತ್ರ, ಹಿರಿಯರು ಅವರು ಮಾತನಾಡೋ, ಅಂದರೆ ಅನುಭವಸ್ಥ ಹಿರಿಯರು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಜೀವನದಲ್ಲಿ ಗುರಿ ಇಟ್ಟು ಬದುಕಿರ್ತಾರೆ ಕೆಲವರು. ಅವರೆಲ್ಲ ಹಿಡನ್ಸ್ ರೀ, ಅವ್ರು ಈಚೆ ಕಾಣಿಸಲ್ಲ. ಬಹಳ ಅನುಭವವನ್ನು ಸೂಕ್ಷ್ಮವಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ಕೂತಿರ್ತಾರೆ. ದೊಡ್ಡವರು ಅವ್ರಿಗಿನ್ನ ದೊಡ್ಡ ದೇವರುಗಳಿಲ್ಲ ಹೇಳಬೇಕು ಅಂದರೆ, ಪಿತೃದೇವತೆಗಳು ಅಂದರೂ ಕೂಡ ತಪ್ಪಿಲ್ಲ. ಅಂತಹ ಒಳ್ಳೆಯ ಶ್ರೇಷ್ಠವಾದ ಅವರ ಮಾತುಗಳು, ದೊಡ್ಡವರ ಹಿರಿಯರ ಮಾತುಗಳು ಒಂದು ಸ್ವಲ್ಪ ಸಮಯ ಕೊಟ್ಟು ಕೇಳಿ. ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಅನುಭವ ಇದೆ ಅನ್ನೋದನ್ನು ನೀವು ತಾಳೆ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಅನುಭವಸ್ಥರು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಕೆಲವರು ಚಿಕ್ಕಂದಿನಿಂದ, ಬಾಲ್ಯದಿಂದ ಬಹಳ ತಮಾಷೆಯಾಗಿ ಬದುಕ್ತಕ್ಕಂಥವ್ರು ಇರ್ತಾರೆ. ಸೊ ನೀವು ಅವರ ಜೊತೆ ತಮಾಷೆಯಾಗಿರ್ತಕ್ಕಂಥದ್ದನ್ನು ತಿಳ್ಕೊಬೋದು. ಬಟ್ ಕೆಲವ್ರು ಏನಂದರೆ ಹಿಡನ್ಸ್, ಹೈಡಿಂಗ್ಸು, ಅವರು ಬಹಳ ವಿಷಯಗಳು ಕಲ್ತ್ಕೊಂಡಿರ್ತಾರೆ. ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ದೇಶ ಸುತ್ತು ಕೋಶ ಓದು ಅಂತ. ಈ ದೇಶ ಸುತ್ತಿರ್ತಕ್ಕಂಥವ್ರು, ಕೋಶವನ್ನು ಓದಿರ್ತಕ್ಕಂಥವ್ರು. ಮತ್ತೆ ಹೇಳ್ತೇನೆ ಸ್ನೇಹಿತರೆ,
ಇದು ನಾನು ನಿಮಗೆ ಕೊಡದೇ ಇರ್ಬೋದು, ಬಟ್ ಇದನ್ನೊಂದನ್ನು ಮಾತ್ರ ನೀವು ಇಟ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ, ಬಳಸೋದಕ್ಕೆ ಪ್ರಯತ್ನ ಮಾಡಿ. ಎಲ್ಲರ ಮನೆಯಲ್ಲೂ ಕೂಡ ಕನ್ನಡ ಟು ಕನ್ನಡ ಪದಕೋಶವನ್ನು ಇಟ್ಕೊಳ್ಳಿ. ಹಾಗೆ ಡಿಕ್ಷನರಿ ಇಂಗ್ಲೀಷ್ನಲ್ಲಿ ಕೂಡ ಅಷ್ಟೇ. ನೀವು ಯಾಕೆಂದರೆ ನಿಮಗೆ ಸಮಾನಾರ್ಥಕ ಪದಗಳಂತಕ್ಕಂಥದ್ದೇನಿದೆ ಅದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಆಮೇಲೆ ಗ್ರಾಮೆಟಿಕಲ್ಲಿ ಎಷ್ಟೋ ವಿಷಯಗಳು ಅರ್ಥ ಆಗ್ತಾ ಹೋಗುತ್ತೆ. ಭಾಷೆ ಬಹಳ ಅಮೂಲ್ಯವಾದದ್ದು. ಅದರಲ್ಲಿ ಒಂದು ಈ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಈ ಮೂರರಲ್ಲಿ ನೀವು ಹೇಳಿಕೆಗಳನ್ನು ವ್ಯತ್ಯಾಸ ಮಾಡಿ ಹೇಳಿದಾಗ ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥ ಎದುರುಗಡೆ ಇರತಕ್ಕಂಥ ವ್ಯಕ್ತಿಗಳಿಗೆ ಅದು ಬೇರೆ ರೀತಿಯಾದಂತಹ ಒಂದು ಸಂದೇಶಗಳು ಹೋಗುತ್ತೆ. ಸೊ ಅದರಿಂದ ಈ ಎಲ್ಲಿಂದ ಎಲ್ಲಿಗೆ ಬಂತು, ಯಾಕಂದರೆ ನಮ್ಮ ಅಜ್ಜಿ ಸ್ಕೂಲಲ್ಲೇ ಇದ್ದಿದ್ದು, ಇದೆಲ್ಲ ಸ್ಕೂಲ್ ವಿಷಯಗಳು ಕೂಡ ನಾನು ಮಾತನಾಡ್ತಾ ಇದ್ದೇನೆ. ಮನಸ್ಸಿಗೆ ನೋವಿದೆ, ಅಜ್ಜಿ ಹೋಗಿ 2 ವರ್ಷ ಆಯಿತು ಅಂತ. ಸ್ಟಿಲ್ ಆ ನೋವಿಂದ ಹೊರಗಡೆ ಬರೋದಕ್ಕೆ ನನ್ನಿಂದ ಆಗಿಲ್ಲ. ಅದು ನನಗೆ ತಿಳಿದ ಮಟ್ಟಿಗೆ ಇನ್ನೂ ಆಗೋದು ಇಲ್ಲ. ಸ್ವಲ್ಪ ಆ ನೋವು ಇದ್ದೇ ಇರುತ್ತೆ, ಯಾಕೆಂದರೆ ಆ ತಾಯಿ ಬೆಳೆಸಿದ ವಿಧಾನ ಅದು. ಸೊ ಮಿಸ್ಸಿಂಗ್ ಯು ಇಂದ್ರಮ್ಮ. ಹಾಗೆ ನಿಮಗೆಲ್ಲರಿಗೂ ಇದನ್ನು ಹೇಳ್ಕೋಬೇಕು ಅನ್ನಿಸ್ತು. ಅಷ್ಟು ಬಿಟ್ಟು ಮತ್ತೆ ಇನ್ನೇನು ಹೇಳೋದಕ್ಕೂ ನಂಗೆ ಮಾತು ಬರ್ತಾ ಇಲ್ಲ ನನ್ನ ಬಾಯಿಂದ. ಭಾಳ ಓಕೆ. ಗುಡ್ ನೈಟ್ ಫ್ರೆಂಡ್ಸ್, ಎಲ್ಲರಿಗೂ ಟೇಕ್ ಕೇರ್, ಒಳ್ಳೆಯದಾಗಲಿ.